ನಿಮ್ಮ ವ್ಯಾಖ್ಯಾನದ ಪ್ರಕಾರನೇ ಮನುಷ್ಯನ ಒಳಗಡೆನೆ ಎಲ್ಲ ಇದೆ, ಎಲ್ಲ ಇದೆ, ವಿಚಾರನೂ ಇದೆ, ವಿವೇಕಿನೂ ಇದ್ದಾನೆ. ಕಲಿಬೇಕಾಗಿಲ್ಲ. ಆ ವಿಚಾರ ಮತ್ತು ವಿವೇಕ ಬಳಕೆ ಆಗ್ಬೇಕಾಗಲ್ಲ. ಆದ್ರಿಂದ ಶರಣರು ಒಂದು ವಚನ ಇದೆ, ನಿಮ್ಗೂ ಗೊತ್ತಿರೋವಂಥದ್ದೇ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಇಳಿದಿರ್ಪಲಿಂಗ ಘಟಸರ್ಪ ನೋಡ ಅಂತ ಹೇಳಿದ್ದಾರೆ. ಯಾಕೆ ಆ ಮಾತನ್ನು ಹೇಳಿದ್ರೆ ಗಾದ್ರೆ? ಅದೇ ಈಗ ಭಾಳ ಸರಳ ಐತಿ ನೋಡ್ರಿ. ಇದು ನಂಗೆ ಬಿಡ್ಸಕ್ಕಾಗಲಿಲ್ಲ. ಇದನ್ನು ಬಿಡಿಸಿದ್ರೆ ನನಗೆ ಬಂತು ಅಂತ ಅರ್ಥ ಅಲ್ಲ. ಈಗ ನುಡಿಯಲ್ಲಿ ಎಚ್ಚೆತ್ತು ನೋಡಿದೆ, ನೋಡಿ ಹಾದ್ರಕ್ಕೊಳಗೋದೆ, ಮಾತಾಡಬೇಕಾದ್ರೆ ಎಚ್ಚರದಿಂದ ಮಾತಾಡಿದೆ. ಏನಿದು ನಾನು ಕಪ್ಪಾಳ ಕೊಡ್ಕೊಂಡಿನಿ, ನೋಡಿ ಹಾದ್ರಕ್ಕೊಳಗಾದೆ, ಆ ಸಂತೋಷ ನನಗೆ ಸುಖ ತಂತು. ನಡೆ ನಂದು ಸರಿ ಇಲ್ಲ ಅಂತ ನನಗೆ ಗೊತ್ತಿದೆ. ನುಡಿಯೋದನ್ನು ಎಲ್ಲರೂ ಕೇಳಿದರು, ಅಕ್ಕ ತಂಗಿ ಅನ್ನೋದನ್ನು ನುಡಿದದ್ದು ಅವರಿಗೂ ಗೊತ್ತಾಯಿತು, ಪಕ್ಕದವರಿಗೂ ಗೊತ್ತಾಯಿತು. ನಡೆಯಲ್ಲಿ ನಾನೇ ತಪ್ಪಿದ್ದೆಲ್ಲ. ನಡೆಯಲ್ಲಿ ನಾನು ತಪ್ಪಿದ್ದು ನನಗೆ ಗೊತ್ತಿದೆನಾ? ಇಲ್ಲ. ಗೊತ್ತಿದ್ದನ್ನು ಸರಿ ಮಾಡ್ಕೋಬೇಕು ಅಂಥೇಳಿ ಪ್ರಯತ್ನನೇ ಇಲ್ಲಲ್ಲ. ನಾನು ಹಾದ್ರಕ್ಕೆ ಒಳಗಾದೆ, ಅದನ್ನು ಹೇಗೆ ದಾರಿ ಮಾಡ್ಕೋಬೇಕು ಅಂಥೇಳಿ ಆ ದಾರಿ ಹುಡುಕ್ತೀನಿ ಹೊರತು ಅದು ತಪ್ಪು ಅಂತ ನನಗೆ ಗೊತ್ತಿದ್ರು ಅದರಲ್ಲಿ ಸುಖ ಪಡ್ತೀನಿ, ಮತ್ತು ಇನ್ನೊಂದು ಅದಕ್ಕೂ ಹೋಗ್ತೀನಿ ನಾನು. ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಇವ್ರದ್ದೆಲ್ಲ ಆಗಿದೆಯಲ್ಲ ಕತೆ, ಮಠಾಧೀಶರದ್ದು ಆಗಿದೆ, ಎಲ್ಲರದ್ದು ಆಗಿದೆ. ಮತ್ತೆ ಮಠಾಧೀಶರ ವಚನಗಳನ್ನೇ ಹೇಳ್ತಾರಲ್ಲ, ಹೌದಿಲ್ರಿ? ಹೌದು. ಆ ಸೂತ್ರ ಗೊತ್ತಿಲ್ಲ, ಮತ್ತು ತನ್ನಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ ತನಗೆ. ತನ್ನಲ್ಲಿ ಏನೇನಿದೆ ಶಕ್ತಿ, ಆ ಶಕ್ತಿನ ಬಳಕೆ ಮಾಡುವ ವಿಧಾನ ಗೊತ್ತಿಲ್ಲ. ಬಟ್ಟೆ ಹಾಕ್ಕೊಂಡ್ರೆ ಗುರುವಾಗೋದಿಲ್ಲ. ಎಲ್ಲರಿಗೂ ಗುರುವಾಗುವ ಅರ್ಹತೆ ಇದೆ. ಅಂದ್ರೆ ಅರಿವು ಬಳಕೆ ಮಾಡುವ ಅರ್ಹತೆ ಎಲ್ಲರಿಗೂ ಇದೆ. ಅರಿವು ಬಳಕೆ ಮಾಡಿಕೊಳ್ಳುವಂಥ ಶಿಕ್ಷಣ ಜಾರಿಯಲ್ಲಿಲ್ಲ. ಈ ಶಿಕ್ಷಣ ನಾನು ಕಲೀಲಾರದೆ ಬರೋದಿಲ್ಲ. ನಾನೇನು ಈಗ ಲೋಕಾನುಭವದ ಮಾತುಗಳೆಲ್ಲ ನನಗೆ ಗೊತ್ತಿದೆ, ಸ್ವಾನುಭವದ ಮಾತುಗಳೇ ನನಗೆ ಗೊತ್ತಿಲ್ಲ. ನೀವು ಹೇಳೋದೇನಂದ್ರೆ ನಮ್ಮ ನಾಡಿನ ಜನಕ್ಕೆ ವಚನ ಶಿಕ್ಷಣ ಸರಿಯಾಗಿ ಸಿಕ್ಕಿಲ್ಲ ಅಂತ. ವಚನ ಶಿಕ್ಷಣ ಅಂತಲ್ಲ, ನನ್ನ ಶಿಕ್ಷಣನೇ ನನಗೆ ಸರಿಯಾಗಿ ಸಿಕ್ಕಿಲ್ಲ. ನನ್ನದೇ ಆದ ಶಿಕ್ಷಣ ನನ್ನಲ್ಲೇ ಇದೆ. ಪ್ರತಿ ದೇಹದಲ್ಲಿ ತನ್ನದೇ ಆದ ಶಿಕ್ಷಣ ಇದೆ. ಇಲ್ಲಿ ಮುಸಲ್ಮಾನರಾದವರು ತಾನು ಹೇಗೆ ಮುಸಲ್ಮಾನ್ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಏನು? ಇಲ್ಲ. ಹಿಂದೂ ಆದವನು ತಾನು ಹೆಂಗೆ ಹಿಂದೂ ಅಂತ ತೋರಿಸ್ಲಿಕ್ಕೆ ಸಾಧ್ಯನಾ? ಕ್ರಿಶ್ಚಿಯನ್ ಹೆಂಗ್ ಮತ್ತೆ ಯಾಕಾದ್ರೂ ಇವರೆಲ್ಲ ದೊಡ್ಡ ದೊಡ್ಡ ಪಂಡಿತರು ಅದಾರಲ್ಲ. ಮನುಷ್ಯತ್ವ ಮರೆತು, ಮನುಷ್ಯತ್ವ ಅಂದ್ರೆ ಮನುಷ್ಯನಲ್ಲಿ ತತ್ವ ಇದೆ. ಮನುಷ್ಯನಲ್ಲಿ ತತ್ವ ಇದೆ. ಆ ತತ್ವ ಮನಸ್ಸು ಬಳಕೆ ಮಾಡಬೇಕು. ಮನಸ್ಸೇನು ಮಾಡ್ತದ? ಗ್ರಂಥ ಬಳಕೆ ಮಾಡಿ ಕ್ರಿಶ್ಚಿಯನ್ ಆಯಿತು. ಅಂದ್ರೆ ಮನುಷ್ಯ ಮೂಲಭೂತವಾಗಿ ಒಳ್ಳೆಯವನೇ, ಎಲ್ಲರೂ ಒಳ್ಳೆಯವರೇ, ಯಾರೂ ಕೆಟ್ಟವರಲ್ಲ. ಕೆಟ್ಟದ್ದು ಆಗಲಿಕ್ಕೆ ಸಾಧ್ಯ ಮಾಡಿದ್ದು ಮನಸ್ಸು. ಮನಸ್ಸು ದೇಹನ ಹಿಡ್ಕೊಂಡು ತನಗೇನು ಸಂಗ್ರಹ ಮಾಡ್ಕೊಂಡಿದ್ದು ಅದೆಲ್ಲ ಬೇಕು ಅಂಥೇಳಿ ಮಾಡ್ತಿದೆ. ಆದರೆ ಈ ಪ್ರಯತ್ನನ ಅದು ಯಾಕೆ ಹಂಗೆ ಮಾಡ್ತಿದೆ ಅಂದರೆ, ನನ್ನ ಸಂಘ ಬಿಡಿಸ್ಕೊಳ್ಳಿ ದೇಹ ಅಂತ. ನನ್ನ ಮನಸ್ಸಿನ ಸಂಘ ಮಾಡಿದರೆ ದೇಹಕ್ಕೆ ಆಪತ್ತು. ಮನಸ್ಸಿನ ಸಂಘ ಬಿಟ್ಟು ಅರಿವಿನ ಸಂಘ ಮಾಡಲಿ ಅಂಥೇಳಿ ಮನಸ್ಸು ಹಿಂಸೆ ಕೊಡ್ತದ ಅಂತ ಶರಣರು ಭಾಳ ವಿಧದಲ್ಲಿ ಹೇಳ್ತಾರೆ. ಅಲ್ಲಿ ನಿಂದಾಸ್ತುತಿಗಳು ಅಂತ ಬರ್ತಾವೆ. ವಚನಗಳಲ್ಲಿ ನಿಂದಾಸ್ತುತಿಗಳು ಬರ್ತಾವೆ. ಅಂದರೆ ನೀನು ಸಿರಿಯಾಳ, ಭಕ್ತ ಸಿರಿಯಾಳ, ಅವನಿಂದ ಮಗನ್ ತಗೊಂಡು ನೀನು ಅವನಿಗೆ ಒಲಿದೆ. ಮತ್ತು ಬಲ್ಲಾಳನ ಹೆಂಡತಿ ತಗೊಂಡು ನೀನು ಅವನಿಗೆ ಒಲಿದಿ. ದಾಸನ ವಸ್ತ್ರ ಕೇಳಿ ನೀನು ಅವನಿಗೆ ಒಲಿದಿ. ನಾನು ನಿನಗೇನು ಕೊಡೋದಿಲ್ಲ ಅಂತ ಹೇಳ್ತಾನೆ. ನೀ ಒಲಿದ್ರು ಒಲಿ, ಇಲ್ಲಿದ್ರೆ ಬಿಡು. ಅಂದರೆ ಅಲ್ಲಿ ಅರಿವಿನ ಜೊತೆಗೆ ಮನಸ್ಸು ಮಾತಾಡಬೇಕು. ಇಲ್ಲಿ ಭಕ್ತ ಅಂತ ಇದೆಯಲ್ಲ, ಭಕ್ತ ಯಾರಿಗೆ ಭಕ್ತ ಆಗಬೇಕು? ತನ್ನ ಅರಿವಿಗೆ ತಾನು ಭಕ್ತ ಆಗಬೇಕು. ಮನಸ್ಸು ಅದೇ ಯಥಾ ಪ್ರಕಾರ ಗುರು, ಅರಿವೇ ಗುರು, ಗುರುವಿಗೆ ಭಕ್ತನಾಗಬೇಕು. ಗುರುವಿನೇ ಅರಿವಿಗೆ ಭಕ್ತನಾಗಬೇಕು. ಮನಸ್ಸು ಶಿಷ್ಯನಾಗಿ ಆ ಗುರುವಿನ ಸ್ವೀಕಾರ ಮಾಡಬೇಕು. ಇಲ್ಲಿ ಗುರು ಶಿಷ್ಯರ ಸಂವಾದ ನಡಿಬೇಕು. ಇಲ್ಲೇ ನಮ್ಮಲ್ಲೇ ಮತ್ತೆ ನಾನು ನೋಡಿದ್ರೆ ನೀನು ಸರಿಯಾಗಿ ನೋಡಲಿಲ್ಲ ಅಂತ ಅವ್ನು ಹೇಳ್ತಾನೆ ಅಂದಮೇಲೆ ಅವನ ಸಂಘ ಮಾಡಬೇಕು.
ಇದ್ರ ಸಂಘ ಮಾಡ್ಕೊಂತ ಹಿಂಗೆ ದೇಹನ ನಷ್ಟ ಮಾಡ. ಅಂದ್ರೆ ಮನುಷ್ಯನಾದವನು, ವಿವೇಕಿಯಾದವನು, ಶರಣನಾದವನು ತನ್ನೊಂದಿಗೆ ತಾನೇ ಸಂವಾದ ಮಾಡೋದು. ಶರಣ ಅಂದ್ರೆ ಅದೇ ಅರ್ಥ. ಆ ಅರಿವಿಗೆ ಶರಣು ಹೋಗಿ ಶರಣಾಗತಿನಾಗಿ ಶರಣ ಆಗುವುದು. ಹ್ಮ್ ಆ ಶರಣನೇ ಆ ಅರಿವನ್ನು ಪತಿಯನ್ನಾಗಿಸಿಕೊಂಡು ತಾನು ಆ ಪತಿಗೆ ಸತಿಯಾಗುವುದು. ಹ್ಮ್ ಶರಣ ಸತಿ ಲಿಂಗಪತಿ. ಅರಿವಿಗೆ ಲಿಂಗ ಅಂತ ಕರೆದ್ರು ಶರಣು, ಅರಿವಿಗೆ ಗುರು ಅಂತ ಕರೆದ್ರು. ಹ್ಮ್ ಅಲ್ಲ, ನನ್ನ ಇದು ಏನಂದ್ರೆ, ನಾನು ವಚನದ ಒಂದು ಸಾಲನ್ನು ನಿಮ್ಗೆ ಹೇಳಿದೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪಲ್ಲಿಂಗ ಘಟಸರ್ಪ ನೋಡ ಅಂತ ಇದೆಯಲ್ಲದು. ನನ್ನ ವಚನದ ತಿಳುವಳಿಕೆ ಏನು, ಅಥವಾ ಬಹುತೇಕರ ತಿಳುವಳಿಕೆ ಏನು ಅಂದರೆ, ಮಧ್ಯಕಾಲೀನ ಯುಗ ಏನಿತ್ತಲ್ಲ, ಬಸವಣ್ಣನ ಕಾಲಘಟ್ಟ, ಅದು ಭಾಳ ಜಾತಿ ಭೇದದಿಂದ, ಲಿಂಗ ಭೇದದಿಂದ, ವರ್ಗ ಭೇದದಿಂದ, ವರ್ಣ ಭೇದದಿಂದ ಕೂಡಿತ್ತದು. ಹೀಗಾಗಿ ನಾವು ಇವೆಲ್ಲವನ್ನೂ ನಿವಾರಣೆ ಆಗಬೇಕು ಅನ್ನೋದಾದರೆ ನಾವು ಆ್ಯಕ್ಟಿವಿಸ್ಟ್ ಆಗಬೇಕು. ಅಂದರೆ ಈ ವಚನದ ಸಾಮಾಜಿಕ ಆಶಯಗಳನ್ನು ಹಿಡ್ಕೊಂಡು ಇವೆಲ್ಲದರ ನಿರ್ಮೂಲನಕ್ಕಾಗಿ ಹೋರಾಟ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಇದನ್ನು ಕಟ್ಟಿಕೊಟ್ಟಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ನಿಮ್ಮ ಗ್ರಹಿಕೆ ಏನು ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ. ಮತ್ತೊಮ್ಮೆ ಹೇಳ್ರಿ ವಚನ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪಲಿಂಗ ಘಟಸರ್ಪ ನೋಡ. ಹೌದಲ್ಲ? ಆ ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪದು. ನಡೆಯಲ್ಲಿ ನಾವು ಯಾವಾಗಲೂ ನಡೆ ನುಡಿ ಸಿದ್ಧಾಂತ ಆಗಿರ್ಬೇಕು. ನಡೆಯಲ್ಲಿ ನಾವು ನೋಡುವಾಗೂ ತಪ್ತೀವಿ, ಮುಟ್ಟುವಾಗೂ ತಪ್ತೀವಿ, ಕೇಳುವಾಗೂ ತಪ್ತೀವಿ. ತಪ್ಪಿದಾಗ ನುಡಿಯಲ್ಲಿ ಎಚ್ಚೆತ್ತು ನುಡಿತೀವಿ. ನುಡಿಯಲ್ಲಿ ಉದಾಹರಣೆಗೆ ಇಲ್ಲೊಂದು ಒಬ್ಬ ಹೆಣ್ಮಗಳು ಬಂದ್ಲಂದರೆ ನಮ್ದೆಲ್ಲ ಗಮನ ಆ ಕಡೆ ಹೋಗ್ತದೆ. ಮಾತಾಡಬೇಕಾದಾಗ ಆಕೆ ಜೊತೆಗೆ ನಾವು ಭಾಳ ಸುಂದರವಾಗಿ ಮಾತಾಡ್ತೀವಿ. ಹೆಂಗೆ ಆದರದಿಂದ ನೋಡಿದ್ವಿ, ಸೋದರ ಭಾವದಿಂದ ಮಾತಾಡಿದ್ವಿ. ನುಡಿಯಲ್ಲಿ ಎಚ್ಚೆತ್ತೀವಿ, ನಡೆಯಲ್ಲಿ ಮರ್ತು ಬಿಟ್ಟಿವಿ. ಮತ್ತು ನಮ್ಮಲ್ಲಿ ಹಿಡಿದಿರ್ಪ ಲಿಂಗ ಘಟಸರ್ಪ ಕಾರಣ. ಅವಾಗ ಅರಿವೇನು ಮಾಡಿತು, ನೋಡಿ ಆದರ ಮಾಡಿದ್ದನ್ನು ಸ್ಟೋರ್ ಮಾಡ್ತೀವಿ. ನೀನು ಇಂಥವ್ರನ್ನ ಇಂಥ ಸಮಯದಲ್ಲಿ ಏನು ಮಾಡಿದಿ, ತಪ್ಪು ನೋಡಿದಿ, ತಪ್ಪು ಮಾತಾಡಿದಿ, ತಪ್ಪು ಕೇಳಿದಿ. ಅಲ್ಲಿ ನನ್ನ ಲಿಂಗನೇ ನನಗೆ ಘಟಸರ್ಪವಾಗಿ. ಯಾರು ಶಿಕ್ಷೆ ಕೊಡುವ ಅವಶ್ಯಕತೆ ಇಲ್ಲ. ಸರ್ಕಾರ ಕೊಟ್ಟರೆ 6 ತಿಂಗಳು ಕೊಡ್ಬೋದು, 10 ವರ್ಷ ಕೊಡ್ಬೋದು, 20 ವರ್ಷ ಕೊಡ್ಬೋದು. ಆದರೆ ನನ್ನ ಅರಿವು, ನನ್ನ ಮರೆತು ನುಡಿದಾಗ ಅದೆಲ್ಲ ನನ್ನಲ್ಲಿ ಸ್ಟೋರ್ ಆಗ್ತದೆ. ಇದಕ್ಕೆ ಇನ್ನೊಂದು ವಚನ ನೋಡ್ರಿ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಯಾರ್ದು ಇಲ್ಲಿ ನನ್ನ ತಪ್ಪು? ಯಾರ್ದು? ಮನಸ್ಸಿನ ತಪ್ಪು ಅನಂತ ಕೋಟಿ, ದೇಹನ ಹಿಡಿದು. ಅರಿವೇ ಗುರುದೇವ, ನಿನ್ನ ಸೈರಣಿಗೆ ಲೆಕ್ಕವಿಲ್ಲ. ಮತ್ತೊಮ್ಮೆ ತಪ್ಪು ಮಾಡಬೇಡ ಅಂತ ನೀನು ಮೈದಡಿವಿ ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತೀಯ ಹೊರತು, ನನ್ನನ್ನು ನೀನು ನನ್ನ ತಂದೆ ತಾಯಿ ಹೊರಗೆ ಹಾಕ್ತಾರೆ. ನಾನು ತಪ್ಪು ಮಾಡಿದರೆ 8 ತಪ್ಪು ಮಾಡಿದ್ರೆ ಹೊರಗೆ ಹಾಕ್ತಾರೆ. ಇನ್ನು ನಮ್ಮ ಮನೆಗೆ ಇರೋದು ಬೇಡ, ನಮ್ಮ ಮನೆತನಕ್ಕೆ ಕಳಂಕ ತರ್ತಿದ್ದು ನೀನು ಅಂತೇಳಿ. ಆದರೆ ನೀನು ನನಗೆ ಎಷ್ಟು ಮೈದಡುತ್ತಿ, ನನ್ನ 100 ವರ್ಷದವರೆಗೂ ಕಾಯ್ತೀಯಲ್ಲ ನೀನು. ಈ ದೇಹ ಇರಲಿ ಮಟ್ಟ ನೀನು ಕ್ಷಮೆ ಮಾಡ್ತೀಯ. ನೀನು ನನ್ನ ಹೊರಗೆ ದಬ್ಬದಿಲ್ಲ. ಅಲ್ಲ, ಅದು ನಿಮ್ಮ ವ್ಯಾಖ್ಯಾನ. ಅದು ನಿಮ್ಮ ಅನುಭವಕ್ಕೆ ಬಂದರೆ ಸರಿ. ಇದು ಕೇಳುಗರ ಅನುಭವಕ್ಕೆ ಬಂದರೂ ಸಾಕು. ಅದು ವಚನದ ಪಠ್ಯಕ್ರಮ ಹೇಗಿದೆ ಅಂದರೆ, ಅಲಮಾಪ್ರಭು ಬಸವಣ್ಣನನ್ನ ಭೇಟಿಯಾಗೋದಕ್ಕೆ ಬಂದಂಥ ಪ್ರಥಮ ಸಂದರ್ಭದಲ್ಲಿ ಬಸವಣ್ಣ ಅಲಮಾಪ್ರಭುಗಳನ್ನ ಭೇಟಿಯಾಗೋದಕ್ಕೆ ಬರೋದು ತಡವಾಗುತ್ತಂತೆ. ಆ ಸಂದರ್ಭದಲ್ಲಿ ಅಲಮಾಪ್ರಭು ಕ್ರುದ್ರಾಗ್ತಾರೆ. ಆಗ ಈ ವಚನದ ಅದು ಬಸವಣ್ಣ ತನ್ನನ್ನು ತಾನು ಆತ್ಮಶೋಧನೆ ಮಾಡ್ಕೊಂಡು, ಶೂನ್ಯ ಸಂಪಾದನೆಕಾರರು ಅದನ್ನ ವಚನನ್ನ ಹಿಡಿದಿಟ್ಟಾರ. ಅಂದ್ರೆ ಹೊಂದಾಣಿಕೆಗಾಗಿ ಅವರು ಕೂಡ ಆಧ್ಯಾತ್ಮದಲ್ಲಿ ಮೇಲ್ಮಟ್ಟದಲ್ಲಿ ಬರಲಿ ಜನರು ಅಂತ ಹೇಳಿ ವಚನಕ್ಕೆ ಟ್ಯಾಗ್ ಮಾಡಿ ಅದರಲ್ಲಿ ಅರಿವು ಕಂಡುಕೊಳ್ಳಿ ಅಂತ ಸಾಂದರ್ಭಿಕವಾಗಿ ಹೆಣದಿದ್ದಾರೆ ಅಂತ ನೀವು ಹೇಳೋದು. ಅವರು ಹಲವು ಪ್ರಭುಗಳು ಮಹಾಜ್ಞಾನಿಗಳು. ಅವರು ತಡವಾಗಿ ಬಂದ್ರೆ ಅವ್ರು ಪೂಜೆನೇ ಮಾಡೋದಿಲ್ಲಲ್ಲ. ಯಾರನ್ನು ಪೂಜೆ ಮಾಡಬೇಕು?
ಅವ್ರು ಪೂಜೆ ಮಾಡಿದ್ರು ತಾನೆ. ಲಿಂಗ ಅರಿವೇ ಲಿಂಗ ಆದಾಗ ಲಿಂಗಾಂಗ ಸಾಮರಸ್ಯ ಅಂದರೆ ಅಂಗದ ಮೇಲೆ ಕಟ್ಟಿಕೊಂಡು ಲಿಂಗ ಅಂಗ ಸಮರಸವಾಗಿ ಹೆಂಗೆ ಬೆರೀತದೆ ಹೇಳ್ರಿ ನೀವು? ಇದು ಹೊಂದಾಣಿಕೆ ಆಗ್ತದೆ. ಆಮೇಲೆ ನಾನು ಇದನ್ನು ಕಟ್ಟಿಕೊಂಡು ಬಾರಿಗೆ ಹೋದಾಗ ನೀವು ಹೋಗ್ಬೇಡ ಅಂತ ಅದು ಹೇಳ್ಯದ ನನಗೆ. ನನ್ನೊಳಗೆ ಇದ್ದ ಅರಿವು ನೀನು ಹೋಗೋ ಜಾಗ ಇಲ್ಲ ಅಲ್ಲ ಇದು ಅಂತ ಹೇಳ್ತದೆ. ಅರಿವಿಗೆ ಲಿಂಗ ಅಂತ ಕರೆದು ಲಿಂಗ ಅರಿವು ಆಗಬೇಕು. ನನ್ನ ದೃಷ್ಟಿಯಲ್ಲೆಲ್ಲ ಶರಣರ ದೃಷ್ಟಿಯಲ್ಲಿ ಎಲ್ಲ ವಚನಗಳನ್ನ ಇನ್ನೊಮ್ಮೆ ಸಂಶೋಧನೆ ಮಾಡ್ರಿ ನೀವು. ಚರಿತ್ರೆನ ಹುಡ್ಕಕ್ಕೆ ಹೋಗ್ಬೇಡ್ರಿ. ಅವ್ರ ತಂದೆ ಯಾರು, ಅವ್ರ ತಾಯಿ ಯಾರು, ಹೆಂಡತಿ ಯಾರು ತಗೊಂಡು ಏನು ಮಾಡ್ಬೇಕಾಗಿ? ಅರಿವೇ ಗುರು, ವಚನಗಳೇ ಅರಿವು. ವಚನಗಳೇ ಅರಿವು. ಅರಿವನ್ನು ನೀವು ಸಂಶೋಧನೆ ಮಾಡಕ್ಕೆ ತೊಡಗಿದ್ರೆ ಗೊತ್ತಾಗುತ್ತೆ. ವಚನ ಸಂಶೋಧನೆ ಮಾಡಲಾರ್ದೆ ಅದಕ್ಕೆ ವಚನಕ್ಕೆ ಕತೆ ಕಟ್ಟೋದು ಮೂರ್ಖತನ ಅಲ್ಲ. ಇಲ್ಲಿ ಲಿಂಗ ಬೀಳ್ತದ, ಕಾಯಕದಲ್ಲಿದ್ದಾಗ ನೀನೇ ಬಂದು ನನ್ನ ಸೇರು, ನಾನು ಮುಟ್ಟದು, ಇವೆಲ್ಲ ಮೂರ್ಖತನದ ಮಾತಲ್ಲ. ಅದು ಹೆಂಗೆ ಬರ್ತದೆ? ಅದು ಯಾರಾದ್ರೂ ಕೇಳಿದವ್ರು ಏನಂತಾರ? ಇಲ್ಲಿ ಅಜ್ಞಾನ ಅಂದರೆ ಶರಣರು ಏನು ಚಳುವಳಿ ಮಾಡಿದ್ರು ಅಂದರೆ, ನನ್ನಲ್ಲಿದ್ದ ಅಜ್ಞಾನ ನಾನೇ ಅದ್ರ ವಿರುದ್ಧ ಹೋರಾಟ ಮಾಡಿ ಜಯ ಮಾಡಬೇಕು. ಆ ಹೋರಾಟ ಇದು. ಇದು ಹೋರಾಟ ಅಂದರೆ ಎಂಥದಂದ್ರೆ, ನನ್ನ ಅಜ್ಞಾನದ ವಿರುದ್ಧ ನಾನೇ ಹೋರಾಟ ಮಾಡೋದು. ನನಗೆ ನೋಡೋಕೆ ಸರಿಯಾಗಿ ಬರೋದಿಲ್ಲ ಅಂದರೆ ನಾನೇ ಹೋರಾಟ ಮಾಡಬೇಕಲ್ಲ. ನನಗೆ ಕೇಳೋಕ್ಕೆ ಸರಿಯಾಗಿ ಬರೋದಿಲ್ಲ, ನಾನೇ ಹೋರಾಟ ಮಾಡಬೇಕು. ಮುಟ್ಟಕ್ಕೆ ಸರಿಯಾಗಿ ಬರೋದಿಲ್ಲ. ಈಗ ನಾನು ಮುಟ್ಕೊಂಡೆ, ಚರ್ಮದೊಳಗೆ ಚರ್ಮವಿದ್ದು ಸ್ಪರ್ಶಿಸಲೇ ಕರಿಯರಯ್ಯ ಅಂದರು. ಇದು ಚರ್ಮ. ನಾನು ಯಾವ ಭಾಗದಲ್ಲಿ ಮುಟ್ಟಿದ್ರು ನನಗೇನಾಗಲಿಲ್ಲ. ಮತ್ತೊಬ್ಬರು ಮುಟ್ಟಿದ್ರೆ ಹಾವು ಹೊರಗಾಡ್ದಂಗೆ ಆಯಿತು. ಅದು ಚರ್ಮ, ಇದು ಚರ್ಮ. ಹಿಂಗೆ ಯಾಕಾಯಿತು ಅಂತೇಳಿ ಆಲೋಚನೆ ಇಲ್ಲಿ ಮಾಡಬೇಕಾ? ಇಲ್ಲೇ ಮಾಡಬೇಕು. ಇಲ್ಲೇ ಮಾಡಬೇಕಲ್ಲ. ಆ ವಚನದಲ್ಲಿ ಹುಡುಕಕ್ಕೆ ಹೋದರೆ, ವಚನ ಬರೆದವ್ರನ್ನ ಹುಡುಕಕ್ಕೆ ಹೋದರೆ, ಚರ್ಮದೊಳಗೆ ಚರ್ಮವಿದ್ದು ಸ್ಪರ್ಶಿಸಲೇ ಕರಿಯರಯ್ಯ ಅಂದರೆ ಇಲ್ಲಿ ನಾನೇ ಮುಟ್ಕೊಂಡು ನೋಡೋದು. ನಾ ಮುಟ್ಕೊಂಡ್ರೆ ನನಗೇನಾಗಲಿಲ್ಲ. ಮತ್ತೊಂದು ಶರೀರ ಚರ್ಮ ಮುಟ್ಟಿದ್ರೆ ನನಗೆ ಉದ್ರೇಕ ಆಯಿತು, ಹಾವು ಹರಿದಾಡಿದಂಗೆ ಆಯಿತು. ಯಾಕಾಯಿತು? ಅದು ಚರ್ಮ ತಾನೆ. ಇದು ಚರ್ಮ, ಇದು ಚರ್ಮ. ಇದು ಮುಟ್ಟಿದಾಗ ಅಂದರೆ ಚರ್ಮಕ್ಕೆ ನನ್ನದೇ ಚರ್ಮ ಅಂತ ಗೊತ್ತಾಯಿತು. ಚರ್ಮಕ್ಕೆ ಅದು ಹೆಣ್ಣು ಚರ್ಮ ಅಂತ ಗೊತ್ತಾದದಕ್ಕೆ ಅರಿವಿನ ಚರ್ಮ ಕೆಳಗೋಯ್ತು, ಅಜ್ಞಾನದ ಚರ್ಮ ಮೇಲೆ ಬಂತು. ಅಜ್ಞಾನದ ಚರ್ಮನ ಸ್ಪರ್ಶ ಮಾಡಿದದಕ್ಕೆ ಇಲ್ಲಿ ಉದ್ರೇಕ ಉಂಟಾಯಿತು.